ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ಕೂಡ ಇದನ್ನೇ ಆಗ್ರಹ ಮಾಡಿದ್ದಾರೆ. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಹಸುಗಳ ಕೆಚ್ಚಲಿಗೆ ಪಾಪಿಗಳು ಇರಿದ ಪ್ರಕರಣ ಇದೊಂದು ನೀಚ ಕೃತ್ಯ, ಇಸ್ಲಾಮಿಕ್ ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ, ರಾಕ್ಷಸಿ ಕೃತ್ಯಕ್ಕೆ ಇದೊಂದು ಉದಾಹರಣೆ. ಕೆಚ್ಚಲು ಕೊಯ್ದ ನೀಚರನ್ನ ಬಂಧಿಸದಿದ್ದರೆ ಹೋರಾಟದ ಎಚ್ಚರಿಕೆಯನ್ನ ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಿದ್ದಾರೆ. ಇವತ್ತು ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ರಾಕ್ಷಸಿ ಮಾನಸಿಕತೆ ಹೇಗಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇದನ್ನ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಜಮೀರ್ ಅಹ್ಮದ್ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ. ಇದು ನೀವು ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಹಸು ಹಿಂದೂಗಳಿಗೆ ಅತ್ಯಂತ ಪೂಜ್ಯ ಪ್ರಾಣಿ, ನಾವು ಪೂಜಿಸ್ತೇವೆ. ಬರೇ ಪೂಜಾ ಪ್ರಾಣಿ ಅಂತನ್ನುವಂಥದ್ದು ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ, ನಮಗೆ ಅನ್ನ ಹಾಕುತ್ತೆ, ಕೈ ಕೆಲಸ ಕೊಡುತ್ತೆ, ಆರ್ಥಿಕತೆ ಕೊಡುತ್ತೆ, ಔಷಧಿ ಕೊಡುತ್ತೆ, ಗೊಬ್ಬರ ಕೊಡುತ್ತೆ, ರೈತನ ಬೆನ್ನೆಲುಬು. ಅಂಥ ಹಸುವನ್ನ ಕ್ರೌರ್ಯವಾಗಿ ಇವತ್ತು ನೀವು ಮೊಲೆ ಕೊಯ್ದಂತ ನೀಚರನ್ನ ಬಂಧನ ಮಾಡಿ ಒದ್ದು ಒಳಗಡೆ ಹಾಕದೇ ಇದ್ರೆ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ನಿಮ್ಮ ವಿರುದ್ಧ, ಜಮೀರ್ ವಿರುದ್ಧ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಕರ್ನಾಟಕದಲ್ಲಿ ಗೋ ಹತ್ಯಾ ನಿಷೇಧ ಕಾನೂನಿದೆ. ಕಾನೂನು ಇದ್ದಾಗಲೂ ಕೂಡ ಕಾಂಗ್ರೆಸ್ಸಿನ ತುಷ್ಟೀಕರಣ, ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿರಂತರ ಗೋ ಹತ್ಯೆ ಆಗ್ತಾ ಇದೆ, ನಿರಂತರ ಕಸಾಯಿ ಖಾನೆಗಳು ಹೋಗ್ತಾ ಇದ್ದಾವೆ. ಸೊ ಇವತ್ತು ಅದನ್ನೂ ತಡಿಬೇಕು. ಅಷ್ಟೇ ಅಲ್ಲ, ಇವತ್ತು ನಡೆದಂತ ಘಟನೆ ಭಯಾನಕವಾಗಿದೆ, ನೋಡಕ್ಕಾಗಲ್ಲ. ನಮ್ಮ ತಾಯಿರಿ, ನಾವು ಪೂಜೆ ಮಾಡ್ತೇವೆ, ನಮ್ಮ ಅನ್ನ ಹಾಕ್ತಾ ಇದೆ. ಜಮೀರ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಇಮ್ಮಿಡಿಯೇಟ್ ಅವರು ಯಾರ ರಾಕ್ಷಸರು ಮಾಡಿದಾರೆ ಅವರನ್ನು ಒದ್ದು ಒಳಗಡೆ ಹಾಕದೇ ಇದ್ರೆ ಹೋರಾಟಕ್ಕೆ ಸಿದ್ಧ ಆಗುವಂತ ಸವಾಲು ಆಗ್ತಾ ಇದೆ. ಸೊ ಎಂಥ ಭಯಾನಕವಾದಂಥ ಈ ಕ್ರೂರ ಯಾವ ಮನುಷ್ಯರು ಕೂಡ ಒಪ್ಪಲ್ಲ. ಇದನ್ನು ಆಶ್ಚರ್ಯ ಆಗಿದ್ದು ಜಮೀರ್ ಅಹಮದ್ ಖಾನ್ ಅವರ ನಡೆ. ಸ್ಥಳೀಯ ಶಾಸಕರವರು ಸಣ್ಣ ಸಣ್ಣ ವಿಚಾರ ಇದ್ದರೂ ಕ್ಷೇತ್ರದ ಎಲ್ಲ ಮೂಲೆ ಮೂಲೆಗೆ ಹೋಗ್ತಾರೆ ಜಮೀರ್ ಅವರು. ಆದರೆ ಈ ಪ್ರಕರಣ ನಡೆದು ಇಷ್ಟೊತ್ತಾಯಿತು, ಸ್ಥಳಕ್ಕೆ ಜಮೀರ್ ಬಂದಿಲ್ಲ. ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಒಬ್ಬರು ಕಾಂಗ್ರೆಸ್ನ ನಾಯಕರು ಬಂದ್ರ ಸ್ಥಳಕ್ಕೆ? ಯಾರೂ ಬಂದಿಲ್ಲ. ಬಂದಿರೋರೆಲ್ಲ ಯಾರು? ಪಿ ಸಿ ಮೋಹನ್ BJP ಅವರು, ಅಶೋಕ್ BJP ಅವರು, ಇವ್ರುಗಳು ಮಾತ್ರ ಹಿಂದೂ ಸಂಘಟನೆಯವರು ಬಂದಿದ್ದಾರೆ. ಯಾಕೆ? ಯಾರ ತುಷ್ಟೀಕರಣ, ಯಾರ ವೋಟ್ ಬ್ಯಾಂಕ್ಗೋಸ್ಕರ ಈ ಥರ ಹೆದರ್ಕೋತಾ ಇದ್ದೀರಾ ಅಂತಕ್ಕಂಥದ್ದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ತನಕ ಜಮೀರ್ ಅಹಮದ್ ಅವರು ಫೋನ್ ಮಾಡಿದ್ರೆ ನಾಟ್ ರೀಚಬಲ್, ಸ್ಥಳಕ್ಕೂ ಕೂಡ ಬಂದಿಲ್ಲ.